ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಬೃಹತ್ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರೋದು. ನನ್ನ ಜೊತೆ ಇದ್ದಾರೆ ಮಹಿಳೆಯರು, ಮಾತಾಡ್ತಾ ಹೋಗ್ತೀನಿ. ಡಿ.ಕೆ. ಶಿವಕುಮಾರ್ ಊರೇ ಬಂದಿದ್ದಾರೆ. ಅಲ್ಲಿ ಮಾತ್ರ ಜಮೀನ್ ತಗೊಳಲ್ವಂತೆ, ಇಲ್ಲಿ ಮಾತ್ರ ಬಿಡ್ದಿಲ್ ಮಾತ್ರ ತಗೋಬೇಕಂತೆ. ಯಾಕೆ ಅಲ್ಲಿ ಸಿಗಲ್ವಾ ಜಮೀನು? ಕನಕಪುರದಲ್ಲಿ ಸಿಗಲ್ವಾ ಜಮೀನು? ಇಲ್ಲೇ ಯಾಕೆ ತಗೋಬೇಕು? ಬಿಡ್ದಿ ಟೌನ್ಶಿಪ್ ಅಂತ ಯಾಕೆ ಮಾಡ್ಬೇಕು? ಅಲ್ಲೇ ಮಾಡ್ಬೋದಲ್ಲ ಕನಕಪುರದಲ್ಲಿ. ಡಿ.ಕೆ. ಶಿವಕುಮಾರ್ಗೆ ಹೇಳೋದು ಒಂದೇ, ನಾವು ಮಾತ್ರ ಜಮೀನ್ ಕೊಡಲ್ಲ. ಬಿಡ್ದಿ ಭಾಗದಲ್ಲಿ ಏನಿದೆಯೋ ಎಲ್ಲ ಕರ್ನಾಟಕದಾಗ ಏನೇ ರೈತರಿಗೆ ಸಮಸ್ಯೆ ಆದ್ರೂ ಅವ್ರ ಪರ ನಿಂತ್ಕೋತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಇಂಪ್ಯಾಕ್ಟ್ ಆಗ್ಲೇಬೇಕು. ಇಂಪ್ಯಾಕ್ಟ್ ಆಗಿಲ್ಲ ಅಂದ್ರೆ ಈ ಸರ್ಕಾರಕ್ಕೆ ಕಿವಿನೂ ಇಲ್ಲ, ಕಣ್ಣು ಇಲ್ಲ, ಕಿವುಡಾಗಿದೆ ಅಂತ ಅಂದ್ಬಿಟ್ಟು ಹೇಳ್ಬೇಕು ಅಷ್ಟೇನೇನೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ರಾಜ್ಯಾದ್ಯಂತ ಬಂದು ಈ ಬಿಡದಿ ರೈತರ ಪರವಾಗಿ ನಿಂತಿರುವಾಗೂ ಈ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಅಂದ್ರೆ ಇದು ಕುರುಡು ಸರ್ಕಾರ ಅಂತಾನೆ ಹೇಳ್ಬೇಕು. ಅಲ್ಲ, ಮುಂದೆ ಇನ್ನು ಯಾವ ರೀತಿಯಾಗಿ ಹೋರಾಟ ನಿಮ್ದು? ಒಂದ್ ವೇಳೆ ಡಿ.ಕೆ. ಶಿವಕುಮಾರ್ ಭೂ ಸ್ವಾಧೀನವನ್ನ ಕೈ ಬಿಟ್ಟಿಲ್ಲ ಅಂದ್ರೆ ಮುಂದೆ ಯಾವ ರೀತಿಯಾಗಿ ಹೋರಾಟ ಮಾಡ್ತೀರಾ? ಕೈ ಬಿಡ್ಲೇಬೇಕು. ಆ ಪ್ರಾಣ ಹೋಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ನಾನು ಹೋರಾಟನೂ ಮಾಡ್ತೀವಿ. ನಮ್ಮ ಜೊತೆ ನಮ್ಮ ರೈತರ ಪರವಾಗೂ ನಾವು ನಿಲ್ತೀವಿ. ಈಗ ಡಿ.ಕೆ. ಇವರು ಯಾರು ಕುಮಾರಸ್ವಾಮಿ ಅವರು ಇದ್ದಾಗಲೂ ಈ ಯೋಜನೆ ಜಾರಿಗೆ ತಂದಿದ್ದು, ಅವರು ಅದಾದ್ಮೇಲೆ ರೈತರು ವಿರೋಧ ಮಾಡಿದ್ರಂತ ವಾಪಸ್ ಪಡೆದಿದ್ದು. ಈಗ ವಿರೋಧ ಮಾಡ್ತಿರೋದು ಜೆಡಿಎಸ್ ಅವರೇ, ಯಾಕೆ? ಅಲ್ಲ ಮೀಡಿಯಾ ಅವ್ರಿಗೆ ಇದು ವಿಷಯ ಕರೆಕ್ಟಾಗಿ ಗೊತ್ತಿದೆ. ಕುಮಾರಣ್ಣ ಮಾಡಕ್ ಹೊರಟ್ರು, ಅದೇ ವರ್ಷನೇ ಕುಮಾರಣ್ಣ ಅದನ್ನ ಕೈ ಬಿಟ್ರು. ತಮಗೂ ಗೊತ್ತಿದೆ ಏನು ಯಾತಕ್ ಕೈ ಬಿಟ್ರು. ಈ ಫಲವತ್ತಾದ ಜಮೀನು ಮತ್ತೆ ನಮ್ಮ ರೈತರ ವಿರೋಧ ಇದೆ ಅಂತ ತಿಳಿದ ತಕ್ಷಣನೇ ಅದನ್ನ ಆಗ್ಲೇನೆ ಅಣ್ಣ ಕೈ ಬಿಟ್ಟಿದ್ದಾರೆ. ಬೇರೆ ಯಾವುದೇ ರೀತಿ ಏನು ಮುಂದುವರಿಸಿಲ್ಲ, ಯಾವುದೇ ಅಕ್ವಿಸಿಷನ್. ಈಗ ಡಿ.ಕೆ. ಶಿವಕುಮಾರ್ ಹೇಳ್ತಿರೋದು ಅಭಿವೃದ್ಧಿ ಮಾಡ್ತೀವಿ, ನಾವು ಉದ್ಯೋಗ ಕೊಡ್ತೀವಿ, ಅದ್ರ ಜೊತೆಗೆ ಬೆಂಗಳೂರು ಇನ್ನೂ ಡೆವಲಪ್ಡ್. ಹೌದು, ಅಭಿವೃದ್ಧಿ ಮಾಡೋದಕ್ಕೆ ಬಿಡದಿನೇ ಬೇಕಾ? ಇಂಥ ಫಲವತ್ತಾದ ಜಮೀನೇ ಬೇಕಾ? ಅಕ್ಕಪಕ್ಕ ಹೋಗ್ಲಿ ಬಿಡಿ. ಇನ್ನು ಎಷ್ಟು ಏನು ಬರ್ಡ್ ನೆಲ ಇದೆಯಲ್ಲ, ರಾಯಚೂರಿದೆ, ಗುಲ್ಬರ್ಗ ಇದೆ, ಈ ಕಡೆ ಮತ್ತೆ ನಮ್ಮ ಕೋಲಾರ ಭಾಗ ಇದೆ, ಖಾಲಿ ಅಲ್ಲಿ ನೀರಾವರಿ ಇಲ್ಲ. ಅಂಥ ಭಾಗದಲ್ಲಿ ಬಂದು ಅಭಿವೃದ್ಧಿ ಮಾಡಲಿ. ಅಂಥ ಭಾಗದಲ್ಲಿ ಬಂದು ನೋಡಿ, ಒಂದೊಳ್ಳೆ ಇಂಡಸ್ಟ್ರೀಸ್ ಇಲ್ಲ, ಆ ಭಾಗದಲ್ಲಿ ಬಂದು ಮಾಡಲಿ ಬಿಡಿ. ಸಾವಿರಾರು ಎಕರೆ ಸರ್ಕಾರಿ ಜಮೀನು, ಗೋಮಾಳ ಜಮೀನಿದೆ, ರೈತರ ಜಮೀನಲ್ಲ ಗೋಮಾಳ ಜಮೀನೇ ಇದೆ. ಅಲ್ಲೇ ಬಂದು ಯಾಕೆ ಮಾಡಬಾರ್ದು? ಒಟ್ನಲ್ಲಿ ಈಗ ಭೂಮಿ ಕೊಡಕ್ಕೆ ರೆಡಿ ಇಲ್ಲ ನೀವು? ಖಂಡಿತ ಇಲ್ಲ, ಯಾರು ರೆಡಿ ಇಲ್ಲ. ತಾವು ಒಂದು ಇಂಟರ್ವ್ಯೂಸ್ ಮಾಡಿ ನಮ್ಮ ಏನು ಬಿಡದಿ ಭಾಗದ ಬೈರ್ಮಂಗ್ಲ ಭಾಗದ ಹೆಣ್ಮಕ್ಳನ್ನ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ರಕ್ತ ಬರ್ತಾ ಇದೆ ಇವತ್ತಿನ ದಿವಸ. ಅಷ್ಟು ನೋವು ತಿಂತಾ ಇದ್ದಾರೆ, ಅಷ್ಟು ಭಯ ಪಡ್ತಾ ಇದ್ದಾರೆ. ಕಣ್ಣಿಗೆ ನಿದ್ದೆ ಇಲ್ಲದೆ ಪಾಪ ಏನು ಸ್ಟ್ರೈಕ್ ಮಾಡ್ತಾ ಕೂತಿದ್ದಾರೆ. ಏನು ಬಿಡೋದಕ್ಕೆ ರೆಡಿ ಇಲ್ಲ ಅವರೆಲ್ಲ. ಇದಿಷ್ಟು ಈ ಬಿಡದಿ ಭಾಗದ ರೈತರ ಒಂದು ಆಗ್ರಹ. ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡೋದಿಲ್ಲ, ನಮ್ಮ ಉಸಿರಿರೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಹೀಗಾಗಿ ಸರ್ಕಾರ ಈ ಕೂಡಲೇ ಭೂ ಸ್ವಾಧೀನವನ್ನು ಕೈ ಬಿಡಬೇಕು. ಪ್ರತಿನಿತ್ಯವೂ ಕೂಡ ಮಹಿಳೆಯರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಪಾದಯಾತ್ರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ, ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ರಾಘವ್, ರಿಪಬ್ಲಿಕ್ ಕನ್ನಡ, ಬೈರಮಂಗಲ.